ಬಿಜೆಪಿಯವರು ದೇವೇಗೌಡರಿಗೆ ಅವರಾಗಿ ಅವರೇ ಟಿಕೆಟ್ ಕೊಡ್ತಾರೆ ಅಂತ ಇತ್ತು. ಆದರೂ ದೇವೇಗೌಡ ಅವರಿಗೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಅಂತ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಇವತ್ತು ಗೋವಿಂದರಾಜ್ ಅವರನ್ನ ಜೆಡಿಎಸ್ ನಾಯಕರು ಹಾಕಿರುವಂಥದ್ದು. ಅದ್ರ ಬಗ್ಗೆ ಮಾತನಾಡಲು ಜೆಡಿಎಲ್ಪಿ ನಾಯಕರಾದಂತಹ ಸುರೇಶ್ ಬಾಬು ನಮ್ಮ ಜೊತೆ ಇರುವಂಥದ್ದು. ಸರ್, ಇವತ್ತು ಮೂರನೇ ಅಭ್ಯರ್ಥಿಯಾಗಿ ಕ್ಯಾಂಡಿಡೇಟ್ ಆಗಿದ್ದೀರಾ, ಏನು ಹೇಳ್ತೀರಿ ಸರ್? ಇವತ್ತು ನಮ್ಮ ಅಭ್ಯರ್ಥಿ ಗೋವಿಂದರಾಜ್ ಅವ್ರನ್ನ ಕಣಕ್ಕಿಳಿಸಿದ್ದೇವೆ ಪಾರ್ಟಿಯಿಂದ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲದಲ್ಲಿ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಎಲ್ಲ ಒಂದು ಕಡೆ ಮತಗಳು ಕಡಿಮೆ ಇದಾವೆ, ಯಾಕಂದ್ರೆ ಒಂದು 4-5 ಅಭ್ಯರ್ಥಿಗಳು ಬೇಕು. ಯಾವ ರೀತಿ ನೀವು ಒಂದು ಇದು ಮಾಡ್ತೀರಾ? 2 ಕಡೆ ಕಡಿಮೆ ಇದೆ. ಇವತ್ತು ನಮ್ಮ ಒಂದು ಪಕ್ಷ ಮತ್ತೆ ಬಿಜೆಪಿಯ ಎಲ್ಲ ನಾವೆಲ್ಲರೂ ಕೂಡ ಕೂತ್ಕೊಂಡು ಅದು ಲೆಕ್ಕಾಚಾರ ಮಾಡಿ ಖಂಡಿತ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್, ಅದೇ ರೀತಿ ಸಿಎಂ ಅವರು ಹೇಳ್ತಿದ್ದಾರೆ ನಮಗೆ ಬೇರೆ ಪಕ್ಷದಿಂದ ಒಂದಷ್ಟು ಓಟ್ಗಳು ಬರ್ತವೆ, ಆ ನಿರೀಕ್ಷೆ ನಮಗೂ ಇದಾವೆ ಅಂತ ಹೇಳ್ತಾರೆ. ಎಲ್ಲ ಕಡೆನೂ ಗೊಂದಲ ಇರತಕ್ಕಂಥದ್ದು ನಿಮಗೆ ಗೊತ್ತಿದೆ. ಹಾಗಾಗಿ ಮುಂದಿನ ದಿನಗಳ ಕಾದು ನೋಡಿ ಏನೇನಾಗ್ತದೆ ಅಂತಕ್ಕಂಥದ್ದು. ಅದರಿಂದ ನಮ್ಮ ಅಭ್ಯರ್ಥಿಗೆ ಏನು ತೊಂದರೆ ಆಗಲ್ಲ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಸರ್, ಎಲ್ಲ ಒಂದ್ ಕಡೆ ರಾಜ್ಯಸಭೆ ಟಿಕೆಟ್ ದೇವೇಗೌಡರು ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಅಂದ್ರೆ ದೇವೇಗೌಡರು ಕೇಳಲಿಲ್ಲ ಅಂದ್ರೂ ಕೂಡ ಒಂದು ಲೆಕ್ಕಾಚಾರ ಇತ್ತು, ಎಲ್ಲ ಒಂದ್ ಕಡೆ ಮಿಸ್ ಆಯ್ತು. ಇದ್ರ ಬಗ್ಗೆ ಜನಾಭಿಪ್ರಾಯ ಇತ್ತು. ದೇವೇಗೌಡರು ಅಂತವ್ರು ಇವತ್ತು ರಾಜ್ಯಸಭೆಯಲ್ಲಿ ಇದ್ರೆ ಒಂದೆರಡು ಒಳ್ಳೊಳ್ಳೆ ಜ್ವಲಂತ ಸಮಸ್ಯೆಗಳೇನು ಬರ್ತದೆ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾರೆ. ನೀರಿಂದಾಗ್ಲಿ ಮತ್ತೆ ರೈತರ ಬೆಳೆಗಳದಾಗ್ಲಿ ಇದರ ಬಗ್ಗೆ ಸಾಕಷ್ಟು ಧ್ವನಿ ಎತ್ತುತ್ತಾರೆ ಅಂತಕ್ಕಂಥ ಒಂದು ಭಾವನೆ ಇತ್ತು ಸಾರ್ವಜನಿಕವಾಗಿ. ಬಟ್ ದೇವೇಗೌಡರು ಯಾವತ್ತೂ ಕೂಡ ಅವರು ಕೇಳಿದವರಲ್ಲ. ಆದ್ರಿಂದ ಅಲ್ಲಿ ಏನು ಲೆಕ್ಕಾಚಾರದಲ್ಲಿ ಹಾಕಿದಾರೋ ಗೊತ್ತಿಲ್ಲ. ಖಂಡಿತ ಇದ್ರ ಬಗ್ಗೆ ಜನಗಳಿಗೆ ಇದಿದೆ, ಬಟ್ ದೇವೇಗೌಡರೇನು ಇದ್ರ ಬಗ್ಗೆ ಆತಂಕ ಇಲ್ಲ ಅಂತ. ಅದೇನು ಮಹಾರಾಷ್ಟ್ರದಿಂದ ಕೊಡ್ತಾರೆ ಅನ್ನೋ ಚರ್ಚೆ ಕೂಡ ಇತ್ತು, ಅದೇನು ಇನ್ನ ಗೊತ್ತಿಲ್ಲ. ಅದೇನು ಅದು ಅವರಿಗೆ ಅವ್ರ ವರಿಷ್ಠರಿಗೆ ಬಿಟ್ಟಂತದ್ದು. ಸರ್, ಇದು ಹೊರತುಪಡಿಸಿ ನಿನ್ನೆ ಜೆಡಿಎಸ್ ನಾಯಕರಿಗೆಲ್ಲ ಕರೆ ಕೊಟ್ಟಿದ್ದಾರೆ, ಪಕ್ಷಕ್ಕೆ ಬನ್ನಿ, ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಸಿಎಂ ಅವರು. ಯಾರು ಕೂಡ ಆ ಥರ ಹೋಗಲ್ಲ. ಅವ್ರವ್ರದ್ದೇ ಆದಂಥ ಪಕ್ಷ ಇರ್ತದೆ, ಅದು ಸ್ಥಳೀಯವಾಗಿ ಅಲ್ಲಿರ್ತಕ್ಕಂಥ ಆ ಸಮಸ್ಯೆಗಳಿರ್ತದೆ. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಕೂಡ ಆ ಥರ ಮನಸ್ಥಿತಿಯವರಿಲ್ಲ. ನಮ್ಮ ಪಕ್ಷದವ್ರು ಇನ್ನೂ ಕೂಡ ನಮ್ಮ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತಡ ಕೊಡ್ತಾರೆ, ಬಿಟ್ರೆ ಪಕ್ಷದಿಂದ ಹೋಗ್ತಕ್ಕಂಥವ್ರು ಯಾರು ಇಲ್ಲ ಅಂತಕ್ಕಂಥದ್ದು. ನಾನೇ 28ಕ್ಕೆ ಸಿಎಂ ಆಗಿ ಮುಂದುವರಿತೀನಿ ಅನ್ನೋ ಹೇಳಿಕೆ ಯಾವ ರೀತಿ ನೋಡ್ತಾರೆ? ಯಾಕೆಂದ್ರೆ ಈಗ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ, ಬರ್ತಾರೆ ಅಂತ ಒಂದಷ್ಟು ಜನ ನಿರೀಕ್ಷೆಯಲ್ಲಿ ಇದ್ದಾರೆ, ಅದನ್ನ ಹೆಂಗ್ ನೋಡ್ತೀವಿ? ಅದು ಜನ ತೀರ್ಪು ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಜನ ಯಾವ ಥರ ತೀರ್ಪು ಕೊಡ್ತಾರೆ ಅದ್ರ ಮೇಲೆ ಆ ಮಾತು ಹೇಳಿಕೆ ಆಗಬೇಕಾಗ್ತದೆ. ಇದು ಅಪ್ರಸ್ತುತವಾಗಿ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನೋ ಒಂದು ಖುಷಿನಲ್ಲಿ ಹೇಳಿದ್ದಾರೆ. ಖಂಡಿತ ಮುಂದೆ ಕಾದ್ ನೋಡೋಣ, ಈ ಸರ್ಕಾರ ಯಾವ ರೀತಿ ನಡ್ಕೊಳ್ಳುತ್ತೆ ಅದ್ರ ಮೇಲೆ ತೀರ್ಮಾನಗಳಾಗ್ತವೆ. ಕೊನೆ ಪ್ರಶ್ನೆ, ಖಾತೆ ಕಿತ್ತಾಟ ಇನ್ನೂ ಬಗೆಹರಿದಿಲ್ಲ. ಯಾಕಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ. ರಾಮಲಿಂಗ ರೆಡ್ಡಿ ಆಯ್ತು, ಈಗ ಕಂದಾಯ ಮತ್ತೆ ಇನ್ನೊಬ್ಬರು ಸಚಿವರ ಹೆಸರು ಕೇಳಿ ಬರ್ತದೆ. ಅದೇ ಕೃಷ್ಣ ಬೈರೇಗೌಡರು ಕೂಡ ನನಗೆ ಖಾತೆ ಡಿವೈಡ್ ಬೇಡ, ನಂಗೆ ಒಟ್ಟಾಗಿ ಖಾತೆ ಕೊಡಿ ಅಂತ ಕೇಳ್ತಿರೋಂಥದ್ದು, BDA ಎಲ್ಲವೂ ಸೇರಿ. ಈಗ ಅಲ್ಲಿ ಸಾಕಷ್ಟು ಸೀನಿಯರ್ಸ್ ಎಲ್ಲ ಮಂತ್ರಿಗಳಿರೋದ್ರಿಂದ ಖಂಡಿತ ಈ ಥರದ ಸಮಸ್ಯೆ ಎದುರಾಗ್ತಕ್ಕಂಥದ್ದು ಸಹಜ. ಬಟ್ ಅದನ್ನ ಎಲ್ಲ ನಿಭಾಯಿಸ್ಕೊಂಡು ಹೇಗೆ ಮಾಡ್ತಾರೆ ನೋಡೋಣ. ಅದನ್ನ ಇನ್ನು ಇದಾದ ತಕ್ಷಣ ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಹೇಗೆ ಮಾಡ್ತಾರೆ ನೋಡಿ ಅವ್ರ ಪಕ್ಷದಲ್ಲೂ ಕೂಡ ಯಾವ ಥರ ಭಿನ್ನಾಭಿಪ್ರಾಯಗಳು ಶುರು ಆಗುತ್ತೆ ಖಂಡಿತ ನೋಡೋಣ. ಥ್ಯಾಂಕ್ ಯು ಸರ್. ಇಷ್ಟು ಸುರೇಶ್ ಬಾಬು ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರುತಿ ನಾಯಕ, ಫ್ರೀಡಮ್ TV, ಬೆಂಗಳೂರು.